ಹಲೋ ಫ್ರೆಂಡ್ಸ್, YP ಸಕ್ಸಸ್ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಮೋಟೋ ಜಿ 86 ಪವರ್ 5G ಫೋನ್ ಇಂಡಿಯಾದಲ್ಲಿ ಲಾಸ್ಟ್ ಮಂತಲ್ಲಿ ಲಾಂಚ್ ಆಗಿರುವಂಥದ್ದು. ಅಂದರೆ ಜುಲೈ 30ರಂದು ಇಂಡಿಯಾದಲ್ಲಿ ಲಾಂಚ್ ಆಗಿದೆ. ಇದು ಲಾಂಚ್ ಆದಾಗ ಯಾವ ಪ್ರೈಸ್ಗೆ ಮಾರಾಟಕ್ಕೆ ಇರುವಂಥದ್ದು, ಈ ಪ್ರೈಸನ್ನು ಕೊಟ್ಟು ಈ ಫೋನನ್ನು ತೆಗೆದುಕೊಳ್ಳಬೇಕಾ ಅಥವಾ ಬೇಡ, ಇದು ಹೊಂದಿರುವಂಥ ಸ್ಪೆಸಿಫಿಕೇಶನ್ ಬಗ್ಗೆ ಡೀಟೇಲ್ ಆಗಿ ನಾವು ನೋಡ್ತಾ ಹೋಗೋಣ. ಅದಕ್ಕಿಂತ ಮುಂಚೆ ನೀವಿನ್ನೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಈ ವಿಡಿಯೋಗೊಂದು ಲೈಕ್ ಕೊಡಿ. ಹಲೋ ಮೋಟೋ. ಮೊದಲು ಇದರ ಬಿಲ್ಡ್ ಕ್ವಾಲಿಟಿ ಮತ್ತು ಡಿಸೈನ್ ಬಗ್ಗೆ ನೋಡ್ಬೇಕಂದ್ರೆ ಬ್ಯಾಕ್ ಸೈಡ್ ನಲ್ಲಿ 4 ಕ್ಯಾಮ್ರಾ ಸೆಟಪ್ ಅನ್ನ ಹೊಂದಿರುವಂತದ್ದು. ಇದು ಹಳೆಯ ಫೋನ್ಗಳಲ್ಲಿ ಒಂದು ಡಿಸೈನ್ ಇರುವಂತದ್ದು. ಅಂದ್ರೆ ಹಳೆಯ ಫೋನಲ್ಲಿ ಯಾವ ರೀತಿಯಾಗಿ ಡಿಸೈನ್ ಕೊಟ್ಟಲಾಗಿದೆಯೋ ಅದೇ ಡಿಸೈನ್ ಅನ್ನ ಮರಳಿ ಅಪ್ಲೈ ಮಾಡಿರುವಂತದ್ದು. ಇಲ್ಲಿ ಹೇಳಿಕೊಳ್ಳುವಂತ ಒಂದು ಬದಲಾವಣೆಯನ್ನ ಈ ಫೋನಲ್ಲಿ ತಂದಿಲ್ಲ ಅಂತ ಹೇಳ್ಬಹುದು. ಇದನ್ನ ನೋಡಿದರೆ ಇದು ಹಳೆ ಫೋನ ಅಥವಾ ಹೊಸ ಫೋನ ಅಂತ ಸಂಶಯ ಬರೋ ರೀತಿ ಇದೆ ಅಂತ ಹೇಳ್ಬಹುದು. ಇದು 198 ಗ್ರಾಮ್ ವೇಟ್ ಅನ್ನ ಹೊಂದಿರುವಂತದ್ದು ಮತ್ತು 8.65 mm ಥಿಕ್ನೆಸ್ ಅನ್ನ ಹೊಂದಿರುವಂತದ್ದು. ಇದು ಸ್ಲಿಮ್ ಆಗಿರುವಂತಹ ಒಂದು ಫೋನ್ ಅಂತ ಹೇಳ್ಬಹುದು. IP68 ಮತ್ತು IP69 ರೇಟಿಂಗ್ ಅನ್ನ ಕೊಟ್ಟಿರುವಂತದ್ದು ಖುಷಿ ಪಡುವಂತ ಒಂದು ವಿಷಯ ಅಂತ ಹೇಳ್ಬಹುದು. ಇದರ ಒಂದು ಡಿಸ್ಪ್ಲೇ ಬಗ್ಗೆ ನೋಡ್ಬೇಕಂದ್ರೆ ಇದು 6.7 ಇಂಚಸ್ ಫುಲ್ HD+ POLED ಡಿಸ್ಪ್ಲೇ ಅನ್ನ ಹೊಂದಿರುವಂತದ್ದು. ಇದಕ್ಕೆ ಗೊರಿಲ್ಲಾ ಗ್ಲಾಸ್ 7i ಪ್ರೊಟೆಕ್ಷನ್ ಅನ್ನ ಕೊಟ್ಟಿರುವಂತದ್ದು. ಸ್ಪೆಷಲೈಸ್ ವಿತ್ ಪಂಚ್ ಹೋಲ್ ಡಿಸ್ಪ್ಲೇ ಅನ್ನ ಇದಕ್ಕೆ ಕೊಟ್ಟಿರುವಂತದ್ದು. ಇದಕ್ಕೆ ಕೊಡುವಂತ ಒಂದು ಬೆಲೆಗೆ ಪಂಚ್ ಹೋಲ್ ಡಿಸ್ಪ್ಲೇ ಅನ್ನ ಕೊಟ್ಟಿರುವುದು ಖುಷಿ ಕೊಡುವ ಒಂದು ಸಂಗತಿ ಅಂತ ಹೇಳ್ಬಹುದು. ಇದು 4500 ನಿಟ್ಸ್ ಪೀಕ್ ಬ್ರೈಟ್ನೆಸ್ ಅನ್ನ ಹೊಂದಿರುವಂತದ್ದು. ಬಿಸಿಲಲ್ಲಿ ಕೂಡ ಇದನ್ನ ಈಸಿಯಾಗಿ ನೀವು ನೋಡ್ಕೋಬಹುದು. ಇದಕ್ಕೆ 120 Hz ರಿಫ್ರೆಶ್ ರೇಟ್ ಅನ್ನ ಕೂಡ ಕೊಡಲಾಗಿದೆ. ಇದರ ಒಂದು ಪರ್ಫಾರ್ಮೆನ್ಸ್ ಅನ್ನ ನೋಡ್ಬೇಕಂದ್ರೆ ಇದಕ್ಕೆ ಪಿಡಿಯಾಟಿಕ್ ಡಿಮೆನ್ಸಿಟಿ 7400 MT6878 ಚಿಪ್ಸೆಟ್ ಅನ್ನ ಕೊಟ್ಟಿರುವಂತದ್ದು. ಈ ಬೆಲೆಗೆ ಕೊಡುವಂತ ಒಂದು ಪ್ರೈಸ್ಗೆ ಇದು ಉತ್ತಮವಾದ ಒಂದು ಚಿಪ್ಸೆಟ್ ಅಂತ ಹೇಳ್ಬಹುದು. ಇಲ್ಲಿ ಮೀಡಿಯಂ ತರದ ಗೇಮ್ ಅನ್ನ ನೀವು ಈಸಿಯಾಗಿ ಆಡಬಹುದು. ಇದಕ್ಕೆ 8GB RAM ಮತ್ತು 128GB ಸ್ಟೋರೇಜ್ ಅನ್ನ ಕೊಡಲಾಗಿದೆ. ಇದು ಆಂಡ್ರಾಯ್ಡ್ 15 ನಲ್ಲಿ ರನ್ ಆಗುವಂತದ್ದು. ಇದಕ್ಕೆ 1 year OS ಅಪ್ಡೇಟ್ ಮತ್ತು 3 year ಸೆಕ್ಯೂರಿಟಿ ಅಪ್ಡೇಟ್ಸ್ ಅನ್ನ ಕೊಡಲಾಗಿದೆ. ಆದರೆ 1 year OS ಅಪ್ಡೇಟ್ ಕೊಟ್ಟಿರುವುದು ಬೇಸರದ ಸಂಗತಿ ಅಂತ ಹೇಳ್ಬಹುದು. ಇದಕ್ಕೆ ಕೊನೆಯ ಪಕ್ಷ 3 ವರ್ಷವಾದರೂ OS ಅಪ್ಡೇಟ್ ಕೊಡಬೇಕಾಗಿತ್ತು ಅಂತ ಹೇಳ್ಬಹುದು. ಆದರೆ ಇದಕ್ಕೆ ಮಾತ್ರ 1 year OS ಅಪ್ಡೇಟ್ ಕೊಟ್ಟಿರುವುದು ಬೇಸರದ ವಿಷಯ ಅಂತ ಹೇಳ್ಬಹುದು. ಇನ್ನು ಕ್ಯಾಮ್ರಾ ಬಗ್ಗೆ ಹೇಳ್ಬೇಕಂದ್ರೆ ಟ್ರಿಪಲ್ ಕ್ಯಾಮ್ರಾ ಸೆಟಪ್ ಅನ್ನ ಕೊಟ್ಟಿರುವಂತದ್ದು. ಆದರೆ ಇದಕ್ಕೆ ಕೊಟ್ಟಿರುವಂತದ್ದು 2 ಅಂದ್ರೆ 50MP ಪ್ಲಸ್ 8MP ಮೇನ್ ಕ್ಯಾಮ್ರಾವನ್ನ ಕೊಡಲಾಗಿದೆ. 50MP ವೈಡ್ ಆಂಗಲ್ ಪ್ರೈಮರಿ ಕ್ಯಾಮ್ರಾವನ್ನ ಕೊಡಲಾಗಿದೆ ಮತ್ತು 8MP ಅಲ್ಟ್ರಾ ವೈಡ್ ಆಂಗಲ್ ಕ್ಯಾಮ್ರಾವನ್ನ ಇದಕ್ಕೆ ಕೊಟ್ಟಿರುವಂತದ್ದು. ಇಲ್ಲಿ ನೀವು 4K at 30 FPS ನಲ್ಲಿ ವಿಡಿಯೋ ರೆಕಾರ್ಡಿಂಗ್ ಅನ್ನ ಮಾಡ್ಕೋಬಹುದು. ಇದಕ್ಕೆ LED ಫ್ಲಾಶ್ ಅನ್ನ ಕೊಟ್ಟಿರುವಂತದ್ದು. ಇನ್ನು ಫ್ರಂಟ್ ಕ್ಯಾಮ್ರಾವನ್ನ ನೋಡ್ಬೇಕಂದ್ರೆ 32MP ವೈಡ್ ಆಂಗಲ್ ಲೆನ್ಸ್ ಅನ್ನ ಕೊಟ್ಟಿರುವಂತದ್ದು. ಇಲ್ಲಿ ಕೂಡ ನೀವು ಪಿಕ್ಚರ್ ನ ಚೆನ್ನಾಗಿ ನೀವು ತೆಗೆಯಬಹುದು ಮತ್ತು 4K ನಲ್ಲಿ 30 FPS ನಲ್ಲಿ ವಿಡಿಯೋ ರೆಕಾರ್ಡಿಂಗ್ ಅನ್ನ ಮಾಡ್ಕೊಳ್ಬಹುದು. ಬ್ಯಾಟರಿ ಬಗ್ಗೆ ಹೇಳ್ಬೇಕಂದ್ರೆ ಮೋಟೋ ಜಿ 86 ಪವರ್ 5G ಫೋನ್. ಪವರ್ ಅಂದ್ರೆ ಬ್ಯಾಟರಿ ವಿಷಯವಾಗಿ ಸಿಕ್ಕಾಪಟ್ಟಿ ವರ್ಕ್ ಮಾಡಲಾಗಿದೆ ಅಂತ ಹೇಳ್ಬಹುದು. ಅಂದ್ರೆ ಬ್ಯಾಟರಿಯಲ್ಲಿ ಚೆನ್ನಾಗಿ ಒಂದು ಅಪ್ಡೇಟ್ಸ್ ಅನ್ನ ಕೊಟ್ಟಿರುವಂತದ್ದು. 6720 mAh ಬ್ಯಾಟರಿಯನ್ನ ಕೊಟ್ಟಿರುವಂತದ್ದು. ಇದು ಮೋಟೋ ಜಿ ಕೊಡುವಂತ ಒಂದು ದೊಡ್ಡ ಬ್ಯಾಟರಿ ಅಂತ ಹೇಳ್ಬಹುದು. ಇದನ್ನ 2 ದಿನ ನಾರ್ಮಲ್ ಆಗಿ ಯೂಸ್ ಮಾಡಿದರೆ ನಿಮಗೆ ಸಲೀಸ್ ಆಗಿ ಈ ಬ್ಯಾಟರಿ ಬರುವಂತದ್ದು. ಇದಕ್ಕೆ ಮತ್ತೆ ಚಾರ್ಜ್ ಮಾಡುವಂತ ಒಂದು ಅವಶ್ಯಕತೆ ಇಲ್ಲ ಅಂತ ಹೇಳ್ಬಹುದು. ಇದಕ್ಕೆ 33 ವ್ಯಾಟ್ ಟರ್ಬೋ ಪವರ್ ಚಾರ್ಜಿಂಗ್ ಅನ್ನ ಕೊಟ್ಟಿರುವಂತದ್ದು. ಇದಕ್ಕೆ USB-C ಪೋರ್ಟ್ ಅಲ್ಲಿ ಇರುವಂತದ್ದು. ಬ್ಯಾಟರಿ ಲೈಫ್ ಅನ್ನ ಹೇಳ್ಬೇಕಂದ್ರೆ ಇದು 11 ಗಂಟೆ 6 ನಿಮಿಷ ಈ ಬ್ಯಾಟರಿ ಬರುತ್ತದೆ ಅಂತ ಹೇಳಲಾಗ್ತಾ ಇದೆ. ಚಾರ್ಜಿಂಗ್ ಟೈಮ್ ಅಂದ್ರೆ 1 ಗಂಟೆ 10 ನಿಮಿಷದಲ್ಲಿ ಇದು ಬ್ಯಾಟರಿಯನ್ನ ಪೂರ್ತಿ ಚಾರ್ಜ್ ಮಾಡಿ ಕೊಡುವಂತದ್ದು. ಇವಿಷ್ಟು ಮೋಟೋ ಜಿ 86 ಪವರ್ 5G ಫೋನ್ ಬಗ್ಗೆ ಇರ್ತಕ್ಕಂಥ ಮಾಹಿತಿಗಳು. ಇನ್ನು ಇದರ ಪ್ರೈಸ್ ಬಗ್ಗೆ ಹೇಳ್ಬೇಕಂದ್ರೆ ಇದರ ಪ್ರೈಸು 69,900
999 ಅಂತ ಎಲ್ಲ ಆಗ್ತಾ ಇದೆ. ಅಂದರೆ 17,000 ಅಂತ ಹೇಳ್ಬೋದು. ನೀವು ಈ ಫೋನನ್ನು ಖಂಡಿತವಾಗಿ ನೀವು ಕೊಂಡ್ಕೊಳ್ಬಹುದು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆದರೆ ಈ ವಿಡಿಯೋಗೊಂದು ಲೈಕ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ಗೆಲ್ಲ ಈ ವಿಡಿಯೋನ ಶೇರ್ ಮಾಡಿ. ಥ್ಯಾಂಕ್ ಯು.